ನಾನು ರೆಸಿಪಿಯಲ್ಲಿ ಕಾಳಿಂದ ದೋಸೆ ಮಾಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೊಳ್ಳಾಸ್ ವೆಜ್ ರೆಸಿಪೀಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಿಂಪಲ್ ಆಗಿರುವ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಿದೀವಿ. ಇದಕ್ಕೆ ಉತ್ತಪ್ಪಮ್ಮನೂ ಹೇಳ್ಬೋದು, ಉತ್ತಪ್ಪ ಅಂತಾನೂ ಹೇಳ್ಬೋದು. ಸೊ ಹೆಸರು ಕಾಳು ಯೂಸ್ ಮಾಡಿ ನಾವು ಈ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದೀವಿ. ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬಂದು ಮತ್ತೆ ಕ್ಯಾರೆಟ್ ಹಾಕ್ಬೋದು, ಹಸಿಮೆಣಸು, ಶುಂಠಿ ಎಲ್ಲ ಹಾಕ್ತಾ ಇದೀವಿ. ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾವು ಹೆಸರು ಕಾಳು ತಗೊಂಡಿದೀವಿ. ಹೆಸರು ಕಾಳು ಮತ್ತೆ ಅಕ್ಕಿ. ಹೆಸರು ಕಾಳು ಜಾಸ್ತಿ, 2 ಲೋಟ ಹೆಸರು ಕಾಳು, ಒಂದು 1.5 ಕಪ್ನಷ್ಟು ಅಕ್ಕಿ ಹಾಕಿದೀನಿ. ಬರೀ ಹೆಸರು ಕಾಳಿದು ಮಾಡ್ಬೋದು, ಹಾಗೇನು ಚೆನ್ನಾಗಾಗುತ್ತೆ. ನಾವು ಅಕ್ಕಿ ಹಾಕಿದೀವಿ ಇದಕ್ಕೆ ಅಷ್ಟೇ. ಇದನ್ನ ನೆನ್ಸಿಟ್ಟಿದೀವಿ. ಒಂದು 8 ಗಂಟೆ ನೆನ್ಸಿದೆ. 8 ಗಂಟೆ ಅಷ್ಟು ಕಾಳು. ನಾನಿಲ್ಲಿ ಹೆಸರು ಕಾಳು 2 ಲೋಟದಷ್ಟು ತಗೊಂಡಿದ್ದೀನಿ. 1.5 ಲೋಟ ಅಕ್ಕಿ ತಗೊಂಡಿದ್ದೀನಿ. ಹಸಿಮೆಣಸು ತಗೊಂಡಿದ್ದೀನಿ ಒಂದು 3, ಸ್ವಲ್ಪ ಶುಂಠಿ, ಒಂದು ಸಣ್ಣ ಪೀಸ್ ಶುಂಠಿ, ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ. 1 ಕ್ಯಾರೆಟ್, 1.5 ಕ್ಯಾರೆಟ್ನಷ್ಟು ತುರಿದಿಟ್ಕೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಲ್ಲುಪ್ಪು, ಹಾಗೆ ಸ್ವಲ್ಪ ಹಿಂಗು ಹಾಕಲಿಕ್ಕೆ ಇದೆ. ಈಗ ಹೆಸರು ಕಾಳು ಮತ್ತು ಅಕ್ಕಿ ನೆನೆಸಿದೆಯಲ್ಲ, ಇದನ್ನೀಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ಹಸಿಮೆಣಸು ಮತ್ತು ಶುಂಠಿ, ಉಪ್ಪು, ಜೀರಿಗೆ ಇಷ್ಟನ್ನು ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನಾನೀಗ ಮಿಕ್ಸಿ ಜಾರ್ಗೆ ಅಕ್ಕಿ ಮತ್ತು ಹೆಸರು ಕಾಳು ಹಾಕ್ತಾಯಿದ್ದೀನಿ. ಹಸಿಮೆಣಸು ಹಾಕ್ತಾಯಿದ್ದೀನಿ, ಶುಂಠಿ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ನೀರು ಹಾಕಿ ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದು ಹಿಟ್ಟು ನೆನಿಬೇಕು ಅಂತ ಏನೂ ಇಲ್ಲ. ಇದೀಗ ರೆಡಿಯಾಗಿದೆ, ಇಷ್ಟು ಹಿಟ್ಟು ರೆಡಿಯಾಗಿದೆ. ಇದು ಹೀಗೇನೂ ಹೊಯ್ಬೋದು. ನಾನು ಇದನ್ನ ಸ್ವಲ್ಪ ಊತಪ್ಪ ಥರ ಮಾಡೋದಕ್ಕೋಸ್ಕರ ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವು ಸೊಪ್ಪು ಹಾಕ್ಬೋದು, ಪುದೀನ ಹಾಕ್ಬೋದು, ಹಿಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟು ಸ್ವಲ್ಪ ದಪ್ಪ ಮಾಡಿದ್ದೀನಿ ಊತಪ್ಪಗೋಸ್ಕರ. ನಾವು ಸ್ವಲ್ಪ ನೀರು ದೋಸೆ ಥರ ಹೊಯ್ಬೋದು ಇದನ್ನ ಬೇಕಾದರೆ. ಹಿಟ್ಟು ನೀರು ಹಾಕಬೇಕಾಗ್ತದೆ, ನೀರು ದೋಸೆ ಥರ ಹೊಯ್ಯೋದಾದರೆ. ರೆಡಿಯಾಗಿದೆ. ಈಗ ಹಂಚು ಇಟ್ಟಿದ್ದೀನಿ, ಹಂಚು ಬಿಸಿ ಆಗ್ತಾಯಿದೆ. ಎಣ್ಣೆ ಹಾಕ್ತಾಯಿದ್ದೀನಿ, ತೆಂಗಿನ ಎಣ್ಣೆ. ಈಗ ದೋಸೆ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ದಪ್ಪನಾಗೆ ಮಾಡಬೇಕು, ಊತಪ್ಪ ಥರ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟೆ ಕಾಯಿಸ್ಬೇಕಾಗತ್ತೆ. ಹಿಟ್ಟು ದಪ್ಪ ಇರುತ್ತಲ್ಲ, ಹಾಗಾಗಿ ಕಾಯಬೇಕಲ್ಲ. ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಇದು ಹಾಗೆ ತಿನ್ಬೋದು, ತುಪ್ಪ ಏನಾದರೂ ಹಾಕಿ, ಇಲ್ಲಾಂದರೆ ಶುಂಠಿ ಚಟ್ನಿ ಜೊತೆ ಅಥವಾ ನಾರ್ಮಲ್ ಕೋಕೋನಟ್ ಚಟ್ನಿ ಜೊತೆ ಚೆನ್ನಾಗಿ. ಇದರಲ್ಲೇ ಎಲ್ಲ ಹಾಕಿದೆ ಅಲ್ಲ, ಖಾರ, ಉಪ್ಪು ಎಲ್ಲ ಇದೆ ಇದರಲ್ಲೇ. ಹಾಗಾಗಿ ಚಟ್ನಿ ಬೇಕಾದರೆ ಚಟ್ನಿ ಹಾಕ್ಕೋಬೋದು. ಇದು ಕಾದಿದೆ, ನಾನು ನೋಡ್ತೇನೆ. ಇದು ಇಷ್ಟಾದರೆ ಸಾಕು. ಈಗ ತೆಗಿತಾ ಇದ್ದೀನಿ ನಾನು. ಹೆಸರು ಕಾಳಿಂದ ತುಂಬ ವೆರೈಟಿ ಅಡುಗೆ ಮಾಡ್ತಾರೆ. ಹೆಸರು ಕಾಳು ತುಂಬ ಪ್ರೋಟೀನ್ ಇದೆ ತುಂಬ ಇದರಲ್ಲಿ. ಅದು ನೆನೆಸಿದ್ದು ಮೊಳಕೆ ಬರೆಸಿದ್ರೆ ತುಂಬ ಒಳ್ಳೆಯದು. ಜಿಮ್ಮಿಗೆ ಹೋಗೋರಿಗೆ ಮತ್ತು ಈ ಚಿಕ್ಕ ಮಕ್ಕಳ ಬೆಳವಣಿಗೆಗೆಲ್ಲ ತುಂಬ ಒಳ್ಳೆಯದು. ಹಾಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸಾಂಬಾರಿಗೆ ಕಾಳು ಬೇಯಿಸಿ ಪಲ್ಯ ಮಾಡ್ಬೋದು. ಹಾಗೆ ಪ್ರೋಟೀನು ಹಾಗೆ ತಿನ್ನಲಿಕ್ಕೆ ಮಾಡ್ಬೋದು, ತಿನ್ನಲಿಕ್ಕೂ ಆಗುತ್ತೆ. ಇದು ಮೊಳಕೆ ಬರೆಸಿದ್ದಕ್ಕೆ ಅದ್ರ ಜೊತೆಗೆ ಫ್ರೂಟ್ಸ್ ಸೇರಿಸಿ ತಿನ್ಬೋದು. ತುಂಬ ಉಪಯೋಗ ಇದೆ ಇದರಿಂದ. ತಂಪು ಇದು. ಮತ್ತು ಈಗ ತಿರ್ಸಿ ಹಾಕ್ತಾಯಿದ್ದೀನಿ. ಇದೀಗ ಆಗಿದೆ, ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಶುಂಠಿ ಚಟ್ನಿ ಚೆನ್ನಾಗಾಗುತ್ತೆ. ಶುಂಠಿ ಚಟ್ನಿ ಜೊತೆಗೆ ಇದನ್ನ ಸರ್ವ್ ಮಾಡ್ತೀನಿ. ಸೊ ಫೈನಲಿ ಉತ್ತಪ್ಪಂ ರೆಡಿ ಆಗಿದೆ. ಲೈಕ್ ಯು ಕ್ಯಾನ್ ಆಕ್ಚುಲಿ ಟಾಪ್ ಇಟ್ ಅಪ್ ವಿತ್ ಅದರ್ ವೆಜೀಸ್. ನಾವು ಕ್ಯಾರೆಟ್ ಮತ್ತೆ ಆನಿಯನ್ ಯೂಸ್ ಮಾಡಿದ್ದೀವಿ.
ಅಥವಾ ಪನೀರು ಹಾಕ್ಬೋದು, ಪ್ರೋಟೀನ್ ಜಾಸ್ತಿ ಇರುತ್ತೆ ಪನೀರಲ್ಲೂ. ಪನೀರ್ ಹಾಕ್ಬೋದು, ಕ್ಯಾಪ್ಸಿಕಮ್ ಯೂಸ್ ಮಾಡ್ಬೋದು, ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಕ್ಬೋದು, ಹಾಕದೇನೂ ಮಾಡ್ಬೋದು. ಹೇಗೆ ರುಚಿ ಆಗುತ್ತೆ, ಹೇಗೆ ಮಾಡಿದ್ರು ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟನೇ ಆಗುತ್ತೆ. ಒಂದೇ ಥರ ಮಾಡಿ ಕೊಡೋದಕ್ಕೆ ಬ್ರೇಕ್ಫಾಸ್ಟ್ ಬೇರೆ ಬೇರೆ ಟೈಪ್ ಮಾಡಿ ಈ ಥರ ಎಲ್ಲ ಮಾಡಿಕೊಟ್ರೆ ಖುಷಿ ಆಗುತ್ತೆ, ತಿಂತಾರೆ ಚೆನ್ನಾಗಿ. ಹಾಗೆ ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್, ಶೇರ್ ಹಾಗೂ ಒಳ್ಳಾಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಇನ್ನೂ ಬೇರೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ನಾವು ಆದಷ್ಟು ಟ್ರೈ ಮಾಡ್ತೀವಿ ಆ ರೆಸಿಪೀಸ್ನ ಚಾನಲಲ್ಲಿ ಹಾಕೋಕ್ಕೆ. ಸೊ ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.